ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದೀನಿ? ನಾನು ಕೂಡ ಚೆನ್ನಾಗಿದ್ದೀನಿ ರೀ. ಸೊ ಇವತ್ತು ಎಲ್ಲಿಗೆ ಹೋಲತ್ತೀವಂದ್ರೆ ಇದು ಗೋಳದ ಲಕ್ಕಮ್ಮಾಯಿ ದೇವಸ್ಥಾನಕ್ಕೆ ಹೊಂಟೀವಿ ರೀ. ಸೊ ನಮ್ಮ ನೆಗೇಣಿಯವ್ರ ತಮ್ಮ ಅಂದರೆ ನಮ್ಮ ದೊಡ್ಡಮ್ಮವ್ರ ದೇವ್ರು ಮಾಡತ್ತೀರು, ಹಾಗಾಗಿ ಹೊಂಟೀವ್ರಿ. ಎಲ್ಲರೂ ಆಟೋದಾಗ ಹೋಲತ್ತೀವಿ ನೋಡ್ರಿ. ನನ್ನ ಮಗ ನೋಡ್ರಿ ಹಿಂಗೆ ಕಾಣತ್ತಾನ. ಸೊ ನಾ ಹಿಂಗೆ ಕಾಣತ್ತೀನಿ, ಕಮೆಂಟ್ ಮಾಡಿರಿ. ಮದುವಾಲ ಬ್ಲೌಸ್ ಹೊಲಿದು ಇವತ್ತು ಹಾಕೊಂಡು ನೋಡ್ರಿ, ಇದೇ ಹಾಕೊಂಡಿದ್ದೆ ನಾನು. ಚೆನ್ನಾಗಿ ಆಗೈತ್ರಿ. ಸೊ ಏನಾಗ್ತದೋ ಏನಿಲ್ಲ ಅಂತ ಸ್ವಲ್ಪ ಭಯ ಆಗಿದ್ರಿ. ಸೊ ಮ್ಯಾಚಿಂಗ್ ಬಳೆ, ಆಮೇಲೆ ಇದೇ ಸಾರಿ ನೋಡ್ರಿ ಅದ್ರ ಮ್ಯಾಗಿಂದು. ಸೊ ನೆಪ್ಪಲು ಶೇಂಗದ ನಂದು ಇವಾಗ ಹೊಲತ್ತೀವಿ. ನಾನೆಯವರು ವೈಟ್ ಶರ್ಟ್ ಹಾಕೊಂಡಾರಿ, ಇಲ್ಲಿ ಹಿಂಗೆ ಕಾಣತ್ತಾರೆ. ಇವಾಗ ಹೊಲತ್ತೀವಿ ನೋಡಿರಿ. ಗೋಳದ ಲಕ್ಕಮ್ಮಾಯಿ ದೇವಸ್ಥಾನ ರೀ. ಇದೆಲ್ಲ ತುಂಬ ಫೇಮಸ್ ಅಂತ ಹೇಳ್ತಾರೆ ರೀ. ಫುಲ್ ಪವರ್ಫುಲ್ ದೇವ್ರು ಅಂತಲೂ ಹೇಳ್ತಾರೆ ರೀ. ಸೊ ಏನು ಇರ್ತ ಅಂತ ಗುಡಿಗೋದ್ನು ಹೇಳಂದ್ರಿ. ಸೊ ಇವಾಗ ಹೊಲತ್ತೀವಿ ನೋಡ್ರಿ. ಸೊ ಇಬ್ಬರು ಅಲ್ಲಿ ನಿಂತಾರೆ ನೋಡ್ರಿ. ನಮ್ಮ ಮಕ್ಕಳು ಆಟ ಆಡ್ಕೊಂತ ಹೊಂಟಾರಿ. ಏನು ಒಬ್ರಿಗೊಬ್ರು ತೆಕ್ಕಿ ಬೀಳೋದು ಪಾಕೋದು. ಸೊ ಚೆನ್ನಾಗಿ ಆಟ ಆಡ್ಕೊಂತ ಹೊಂಟಾರೆ, ಅವರು ಎಂಜಾಯ್ ಮಾಡ್ಲತ್ತಾರೆ. ಸೊ ಈ ಕಡೆ ಹಿಂಗೆ ಕ್ಯಾಮ್ರಾ ಈ ಕಡೆ ಟರ್ನ್ ಮಾಡಿರೋದ್ರಿಂದ ಸ್ವಲ್ಪ ಕತ್ತಲು ಬಂದದ್ರಿ. ಸೊ ಇವಾಗ ಬಂದು ಮುಟ್ಟಿವಿ ನೋಡ್ರಿ. ನಮ್ಮ ಮಗಳು ಈ ಥರ ಆಯ್ತು ಹೋಗ್ಲತ್ತಾಡ್ರಿ. ಈಗ ಒಂದು 3-4 ದಿನ ಅಥವಾ ಒಂದು ವಾರ ಆಯ್ತು ಅವ್ರಿಗೆ ಬಂದು. ಸೊ ಅವರು ಇನ್ನೊಬ್ರು ಆಯತ್ರನೇ ಹೋಗಲಾಗ್ಯಾರ. ಈ ದಿನ ಅಲ್ಲೇ ಇದ್ದರು, ಇವಾಗ ಹೋಗಲಾಗ್ಯಾರ ನೋಡ್ರಿ. ಎಷ್ಟು ಜನ ದೇವ್ರು ಮಾಡತ್ತಾರೆ ನೋಡ್ರಿ. ಈ ಕಡೆ ಎಲ್ಲ ಅಡುಗೆ ಮಾಡೋದಕ್ಕೆ ಅಂತ ಸ್ಪೇಸ್ ಅದ ರೀ. ಸೊ ಇವಾಗ ಐಸ್ ಕ್ರೀಮ್ ತೊಗೊಂಬಂದ್ರಿ. ನನ್ನ ಮಗ ಮಲ್ಕೊಂಡಾನ, ಒಂದು ಸರ್ದಿ ಬಂದದ, ತಿನ್ಸಂಗಿಲ್ಲ ಐಸ್ ಕ್ರೀಮ್ ತಂದಾರ. ಅವ ಎದುರು ಏನು ಮಾಡೋದು, ಅವ್ರು ನಮ್ಮ ದೊಡ್ಡಮ್ಮ ನೋಡ್ರಿ ಹಾಕೊಂತವ್ರು. ಸೊ ಮತ್ತೆ ಕಡೆ ಹೆಂಗೆ ಕಾಣತ್ತೀನಿ ರೀ, ನಾ ಕಮೆಂಟ್ ಮಾಡಿರಿ. ಮೇಡಮ್ಮವ್ರು ಯಾಕೋ ನನಗೆ ಗುರಾಯಿಸ್ಲತ್ತಾರ. ಯಾಕೆ ಗುರಾಯಿಸ್ಲತ್ತೀರಿ ಮೇಡಮ್? ಓ ಮೇಡಮ್, ಓ ಐಸ್ ಕ್ರೀಮ್ ಮೇಡಮ್. ನೋಡ್ರಿ ಈ ಕಡೆ ನಾ ಬಂದಿರೋದ್ರಿಂದ ಈ ಕಡೆ ಅಡುಗೆ ಮಾಡೋಕ್ಕೆ ಸ್ಪೇಸ್ ಅದ ರೀ. ಇಲ್ಲಿ ಅದ ನೋಡ್ರಿ ಜಾಗ. ಸೊ ಆ ಕಡೆ ಹೋದರೆ ಅಡುಗೆ ಮಾಡೋಕ್ಕೆ ಸ್ಪೇಸ್ ಇರೋದು. ಸೊ ಒಳಗಡೆ ನೋಡಿ ಎಷ್ಟು ದೊಡ್ಡ ಗ್ರೌಂಡ್ ಇದೆ. ಸೊ ಮೊನ್ನೆನೇ ಜಾತ್ರೆ ಆಯ್ತು. ಸೊ ಒಳಗಡೆ ಅಂಗಡಿನೂ ಇದೆ. ಈ ಥರ ನನ್ನ ಮಗಳು ನೋಡಿ ಹೇಳ್ತಾನೆ ಇಲ್ಲ, ಚೆಂದ ಮಾಡ್ತಿದ್ದೋ ಹೇಳ್ತಾನೆ ಇಲ್ಲ. ಇದು ಮೇನ್ ಡೋರಿಂದ ಇಟ್ಕೊಂಡು ಫೋಟೋ ತೆಗೆದು ಹಾಕ್ಯಾರ ನೋಡ್ರಿ ನಿಂತಾಗ. ಸೊ ಈ ಥರ ಅದ ರೀ ಟೆಂಪಲ್. ಬಟ್ ಒಳಗಡೆ ಏನೂ ಕಾಣಿಸ್ತಾ ಇಲ್ಲ. ಅಲ್ಲಿ ಸಾರಿ ಹಾಕ್ತಾರೆ ನೋಡ್ರಿ. ಒಳಗಡೆ ಗೇಟ್ ಅದ್ರಿ, ಏನು ಒಳಗಡೆ ಇರ್ತಾರೆ, ಅವ್ರಿಗೆ ಬಂದೈತಂತೆ. ಸೊ ಅವ್ರು ಒಳಗಡೆ ಇದ್ದಾರೆ. ಈ ಕಡೆ ಇನ್ನೊಂದು ಸಣ್ಣದು ಮೂರ್ತಿ ಇದೆ. ಸೊ ಈ ಥರ ಗುಡಿ ಇದೆ. ಸೊ ತುಂಬ ಪವರ್ಫುಲ್ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ನಾವು ದೇವ್ರು ಮಾಡ್ತಿದ್ರು ಅಂತ ಬಂದ್ವಿ. ನಾನು ಒಂದು ಸರಿ ನೋಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಮನೆಯವರು ಕೂಡ ಬಗ್ಗಿ ನೋಡ್ತಾರೆ, ಕಾಣಿಸ್ತಾನೆ ಇಲ್ಲ. ಅವರೆಲ್ಲ ಜನ ಎತ್ತಿರಿದ್ದಾರಲ್ಲ, ಸೊ ಹಾಗಾಗಿ ಕಾಣಿಸ್ತಿಲ್ಲ. ಸೊ ಈ ದೇವ್ರದ್ದೇನು ಸ್ಪೆಷಲ್ ಅಂದರೆ, ಸೊ ಏನು ಕೇಳಿದ್ರು ನೆರವೇರಿಸ್ತಾರೆ ಅನ್ನೋದೊಂದು ಇದೆ. ಆಮೇಲೆ ಅಲ್ಲೊಂದು ಸಣ್ಣ ದೇವಸ್ಥಾನ ಇದೆ. ಸೊ ಈ ದೇವರು ಇಲ್ಲಿ ಬಂದಾಗ ಏನೋ ಎಡವಿ ಬಿದ್ದು ಏನು ಬಾರ್ಲೆ ಬಿದ್ದಿದ್ದಾರೆ. ಸೊ ಆ ಥರನೇ ಅಲ್ಲಿ ಆಯ್ಕಾಗ್ಯಾರಂತೆ. ಸೊ ಹಂಗಾಗಿ ಅದೇ ಥರನೇ ಬ್ಯಾಕಿಗೆ ಪೂಜೆ ಮಾಡ್ತಾರಂತೆ ಇಲ್ಲಿ. ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಬ್ಯಾಕಿಗೆ ಪೂಜೆ ಮಾಡ್ತಾರಂತೆ. ಸೊ ಇವು ಚಪ್ಪಲ್ ಎಲ್ಲಿ ಕಟ್ಟಿದ್ದಾರೆ ಅಂದರೆ, ಆ ದೇವ್ರಿಗೆ ಚಪ್ಪಲ್ ನಡೆಯುತ್ತಂತೆ ನೈಟ್ ಟೈಮಲ್ಲಿ. ಒಂದು 6 o'clock ಆದಮೇಲೆ ಇಲ್ಲಿ ಯಾರೂ ಇರೋದಿಲ್ಲ, ಒಬ್ಬರು ಕೂಡ ಇರೋದಿಲ್ಲ. ಸೊ ಆ ಟೈಮಲ್ಲಿ ಇವರು ದೇವಿ ಬಂದು ಅವೆಲ್ಲ ಚಪ್ಪಲ್ಸ್ ಏನು ಕಟ್ಟಿದ್ದಾರೆ ಸೊ ಹಾಕ್ಕೊಂಡು ಎಲ್ಲ ಓಡಾಡ್ತಾರಂತೆ. ಸೊ ಅದು ಅಷ್ಟೇ ಕೇಳಿರೋದು. ಎಷ್ಟೊಂದು ಚಪ್ಪಲ್ ಐತೆ ನೋಡಿ, ಹಿಂದಿನಿಂದ ಹಿಡಿದು ತನಕ ಪೂರ ಚಪ್ಪಲ್ ಇದ್ರ ಬಗ್ಗೆ ನಾವು ಮತ್ತೆ ಕೇಳೋಣ ಬನ್ನಿ. ಜರ ಎಕ್ಸ್ಪ್ಲೇನ್ ಮಾಡು ನಮ್ಮ ಆಡಿಯನ್ಸಿಗೆ, ಜರ ಎಕ್ಸ್ಪ್ಲೇನ್ ಮಾಡು ಯಾಕ ಜರ ಎಕ್ಸ್ಪ್ಲೇನ್ ಮಾಡು ನೋಡ್ರಿ. ಜರ ಎಕ್ಸ್ಪ್ಲೇನ್ ಮಾಡಂದ್ರೆ ಮಾಡಲಾಗ್ಯಾರ. ನನಗೂ ಗೊತ್ತಿಲ್ರಿ, ಆಮೇಲೆ ತಿಳ್ಕೊಂಡು ಹೇಳ್ತೀನಿ. ರಂಗೋಲಿ ಇಟ್ರು ನೋಡಿಲ್ಲ ಯಾರು. ಅತ್ತಿ ಚಪ್ಪಲ್ ಯಾಕೆ ಕಟ್ತಾರ್ರಿ? ರಾತ್ರಿ ಅಲ್ಲಿ ಯೋಸ ನೋಡ್ರಿ.
ತೊಟ್ಲು ಬೇಡ್ಕೊಂಡ್ರಲ್ಲ ತೊಟ್ಲ ತೊಟ್ಲು ಕಟ್ಟಬೇಕು ಅದನ್ನೇ ಬೇಡ್ಕೊಂಡ್ರು ಮಕ್ಕಳಾಗಲ್ಲ. ನೋಡಿದ್ರಲ್ರಿ ನಮ್ಮ ಅತ್ತೆಯವ್ರಿಗೆ ಎಷ್ಟು ಗೊತ್ತು ಸೊ ಅವರು ಆ ಥರ ಹೇಳಿದ್ರು. ಗೊತ್ತಾದರೆ ಹೇಳ್ತೀನಿ ಅಂತ ಸೊ ಆಗ ಈ ಥರ ಹಿಂದ್ಗಡೆ ಹೋಗ್ಬೇಕು ಅನ್ನೋದು ಪ್ಲ್ಯಾನು. ಸೊ ಹಂಗಾಗಿ ಸುತ್ತಾಕಿ ಹಿಂದ್ಗಡೆಯಿಂದ ಹೋಗ್ಬೇಕು. ಎದ್ರ ಬಾಸ್ ಇದ ವಿಡಿಯೋ ಮಾಡ ಎಡಿಟ್ ಮಾಡ್ಬೇಕಂದಿದ್ದು ನಾ ಚಂದಾಗೆ. ಆಗ್ಯಾವ ಸ್ವಾಗತಂ ಕೈ ಕೊಡು. ಇಲ್ಲಿ ದಾಟ್ರ ನಾ ಹೆಂಗ್ ಬರ್ಲಿ? ನೋಡಿದ್ರಲ್ರಿ ಟೆಂಪಲ್ ಈ ಥರ ಅದ ರೀ. ಸೊ ಅಲ್ಲೇನೋ ಜಗಳ ನಡೆದಿತ್ತು ಅಂತೇಳಿ ನಾ ಹಂಗೆ ಬಂದುಬಿಟ್ರಿ. ವಿಡಿಯೋ ಆಫ್ ಆಗಿದೆ ಅಂತ ತಿಳ್ಕೊಂಡ್ರಿ, ಬಟ್ ಅವನೇ ಇತ್ತು. ಸೊ ಅಂದ್ರೂ ಅದು ಕೈಯಾಗ ಹಿಡ್ಕೊಂಡಿನ್ರಿ, ಬಂದ್ ಮಾಡೀನಿ ಅಂತ ತಿಳ್ಕೊಂಡಿನಿ. ಹಂಗೆ ಚಾಲೂನೇ ಅದ ಅಂದ್ರೆ ಚಲೋನೇ ಬಂದದ್ರಿ. ಹಂಗೆ ಅಂತದೇನು ಕೇಳ್ಕೊಂಡಿಲ್ಲ. ಸೊ ಅದಕ್ಕೆ ವಿಡಿಯೋನ ಹಂಗೆ ಆ್ಯಡ್ ಮಾಡೀನಿ. చెప్పిట్రా ಏನಿಡಲ್ಲ ಎಲ್ಲ ಮಾಡ್ತಾರೆ. ಕಾಲ ಎಲ್ಲ ಉಂಡು ಕಡಿಮೆ ಒಂದು ತಲೆಗಡೆ ಕೊಡ್ರಿ ಚಿಲ್ಲರ್ 200 ರೂಪಾಯಿ ಚಿಲ್ಲರ್ ಹಾಕೋರಿ. ಫೋನ್ ಪೇ ಅದ 2 ಕೊಡು. ವಿಡಿಯೋ ಚಾಲು ಇವಾಗ ಒಂದು ಕಲ್ಲಂಗಡಿ ತೊಗೊಂಡ್ವಿ. ನಮಗೊಂದು ಮತ್ತೆಗೊಂದು ಆಮೇಲೆ ಮಕ್ಕಂಗೊಂದು ಸೊ ತೊಗೊಂಡು ಅದ್ರಾಗೆ. ಸೊ ಅಲ್ಲೇನೋ ತುಂಬ ರಶ್ ಇತ್ತು ಅಂತ ನಾನು ಈ ಕಡೆ ಬಂದ್ರಿ. ಸೊ ಆಲ್ರೆಡಿ ಕರ್ಕೊಂಬಂದಾರ ನೋಡಿರಿ, ನಾನು ಆಟೋದಾಗ ಗೊತ್ತಿಲ್ಲ. ಸೊ ಅಲ್ಲಿ ಹಲ್ಗಿ ಬಾರ್ಸೋರು ಬಂದಾರ ನೋಡಿರಿ. ಸೊ ಇವಾಗ ಹೋಗ್ಬೇಕ್ರಿ, ಅಲ್ಲೆಲ್ಲ ನೀರು ಹಾಕಂತಾರೆ ನೋಡಿರಿ. ಇವಾಗ ದಿನ ನಮಸ್ಕಾರ ಕೊಡ್ತಾರೆ. ಸೊ ಹೋಗ್ಬೇಕು ನೋಡಿರಿ.
ಅಲ್ಲೊಬ್ಬ ಮೈದಾ ದೇವ್ರು ಬಂದಿದ್ರೆ ಹಂಗಾಗಿ ಎಲ್ಲರೂ ನೋಡೋಕ್ಕಂತಾರೆ ದೇವ್ರಿಗೆ ಖುಷಿಯಾಗಿರುತ್ತೆ. ಸೊ ಹಂಗಾಗಿ ದೇವ್ರು ಬಂದು ಹೇಳ್ತೀವಿ. ಸೊ ಇವಾಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಸೊ ಊಟ ಮಾಡಬೇಕಾದ್ರೆ ಊಟ ಮಾಡಿರ್ತೀವಿ. ಹಾಗಾಗಿ ಇಟ್ಕೊಂಡು ಹೋಗಿರ್ತೀರಿ. ಅದೊಂದೇನು ನಿಂತವಲ್ರಿ ಗಾಡಿ. ಸೊ ಅಲ್ಲಿಂದ ಬಿಜಾಪುರದಿಂದ ತಗೊಂಡು ಬಂದಿರುತ್ತೆ. ಅದರಲ್ಲೇ ಬಂದರೆ ಅಲ್ಲ. ಸೊ ನಾವು ಇಷ್ಟು ಆಟೋದಾಗ ಬಂದಿರಿ. ಆಮೇಲೆ ಹಂಗೆ ಗುಡಿ ಹತ್ರ ಬಂದಿದ್ವಿ ಅಂತ ಸುಮ್ಮನೆ ಒಂದೆರಡು ವೀಡಿಯೋಸ್ ಮಾಡ್ಕೊಂಡಿದ್ದೀರಿ. ವೀಡಿಯೋ ಮಾಡ್ಕೊಂಡು ಒಂದೆರಡು ಫೋಟೋಸ್ ತಗೊಂಡು ವಾಪಸ್ ಹೊರಟಿವಿ. ಇವಾಗ ನಾವು ಕೂಡ ಬಿಟ್ವಿ ಅಲ್ಲಿಂದ. ಇವಾಗ ಒಂದು 10 ಮಿನಿಟ್ಸ್ ಆಯ್ತು ನೋಡಿ ಅಲ್ಲಿಂದ ಬಿಟ್ಟು ಒಂದು ಸ್ವಲ್ಪ ಮುಂದೆ ಬಂದಿರಿ. ನನ್ನ ಮಗ ಮಲ್ಕೊಂಡಿದ್ದ ಅಂತ ಮತ್ತೆ ಹತ್ರ ಕೊಟ್ಟು ಸೊ ಈ ಕಡೆ ಬರ್ತೀನಿ ಅಂದ ತಕ್ಷಣ ಈ ಅವಳನ್ನ ತೊಗೊಂಡರೆ. ಸೊ ಅವ್ರ ಕಾಕಂಗೆ ಅವಾಗಿಂದ ಒದಿತಿದ್ದಾಳೆ ಅಂದರೆ ಒದಿತಾವಳೆ ಮಗಳು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಆಮೇಲೆ ದೇವ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಏನಾದರೂ ನಿಮ್ಗೆ ಗೊತ್ತಿದ್ದರೆ ಸೊ ಅದು ಕೂಡ ಕಮೆಂಟ್ ಮಾಡಿ, ನಾವು ಕೂಡ ತಿಳ್ಕೊತೀವಿ. ಸೊ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎಲ್ಲ ಅಲ್ಲೇ ಊಟ ಮಾಡಿದ್ವಿ ಅಂತ ಸುಮ್ಮನೆ ಒಂದು ಸ್ವಲ್ಪ ಬಗರ್ ರೈಸ್ ಮಾಡೋಣ ಅಂತ ಮಾಡಕತ್ತಿದ್ದೇವೆ ರೀ. ಸೊ ಇವಾಗೆಲ್ಲ ಹೊಟ್ಟೆ ತುಂಬಿದೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲರೂ ಒಂದು ಸ್ವಲ್ಪ ನೈಟ್ ಮಲಗಬೇಕಾದ್ರೆ ಖಾಲಿ ಹೊಟ್ಟೆ ಮಲಗಬಾರ್ದು ಅಂತ ಸೊ ರೈಸ್ ಮಾಡ್ಕೊಂಡು ತಿಂದು ಮಾಡ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.